ಇಲ್ಲೇ ನಮ್ಮ ಕಾಲೇಜ್ ಇರೋದು ಪಕ್ಕದಲ್ಲಿ ಅಲಮಿನ್ ಕಾಲೇಜ್ ಆಫ್ ಫಾರ್ಮಸಿ ಅಂತ ನಾನು ಮಾಡಿರೋದು ಮಾಸ್ಟರ್ಸ್ ಇನ್ ಫಾರ್ಮಸಿ. ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದು ಈ ಕಾಲೇಜಲ್ಲಿ. ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಇಂದ 18 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ರೆ ರಾಚೇನಹಳ್ಳಿನಲ್ಲಿ ರಂಗೋಲಿ ಗಾರ್ಡನ್ಸ್ ಬರುತ್ತೆ. Hi everyone, we have come for Rangoli Gardens. Cow. Dog. Where is dog? There is dog. ಇಲ್ಲಿ ನೋಡಿ ಸ್ವಲ್ಪ ಜನ ಕುತ್ಕೊಂಡು ಚೌಕಾಬಾರ ಆಟ ಆಡ್ತಾ ಇದ್ದಾರೆ. ಹೆಂಗೆ ಹಾಲು ಕುಡಿತಾಯ್ತಾ? ಸರಿ. ಏನನ್ನತ್ತೆ? ನೋಡ್ತಾ ಇದ್ದೀರಲ್ಲ, ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಈಗ ಒಳಗಡೆ ಹೋಗೋಣ. ಪಾಪು ಆಗ್ಲೇ ಒಳಗಡೆ ಹೋಗಿದೆ. ಮೊಸರು ಕಡಿತಾ ಇದ್ದಾರೆ ಅಲ್ಲಿ. ಏನ್ ಚಿನ್ನದು? ಪಾಪು ಅಳ್ತಾ ಆಯ್ತಾ? ಅವನಮ್ಮ ಇಲ್ಲಿ ಹಳ್ಳಿ ವಾತಾವರಣ ಕ್ರಿಯೇಟ್ ಮಾಡೋದಲ್ಲದೆ ಹಳ್ಳಿ ವಾತಾವರಣದ ಸೌಂಡ್ ಸಹ ಆಡಿಯೋ ಹಾಕಿ. ಪಾಪು ಅಳ್ತಾ ಇದೆಯಾ? ಅವರು ಹಾಡು ಹೇಳ್ತಾರೆ ಇವಾಗ. ಅಲ್ಲಿ ಸ್ವಿಂಗ್ ಇದೆಯಲ್ಲ, ಅದನ್ನು ಮಲಗಿಸ್ಬಿಟ್ಟು ಜೋಜೋ ಮಾಡ್ತಾರೆ ಪಾಪುನ. ಇಲ್ಲಿ ನೋಡು, ಅವರಮ್ಮ ಎತ್ಕೊಂಡಿದೆ ಪಾಪುನ, ಜೋಜೋ ಮಾಡ್ತಾರೆ. ಓಕೆ, ಬೇಬಿ ಟೇಕಿಂಗ್ ಬಾತ್. ಚಿನ್ನು, they have taken the cycle tire and playing. See, we have also played all those. Hi, Namaste. Welcome to my channel. ಹಾಯ್, ಎಲ್ಲರೂ ಹೇಗಿದ್ದೀರಾ? ಸಂಕ್ರಾಂತಿ ವ್ಲಾಗ್ಸ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಅದಾದಮೇಲೆ ನಾವು ನೆಕ್ಸ್ಟ್ ಡೇ ರಂಗೋಲಿ ಗಾರ್ಡನ್ಸ್ಗೆ ಹೋಗಿದ್ವಿ. ಅವತ್ತು ದಿನ ಸಿರಿಗೆ 2 years 2 months ಎಕ್ಸಾಕ್ಟ್ಲಿ. ರಂಗೋಲಿ ಗಾರ್ಡನ್ ಇರೋದು ಬೆಂಗಳೂರಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಿಸ್ ಮಾಡಿದೆ, ಕಂಪ್ಲೀಟ್ ವಿಡಿಯೋ ನೋಡಿ. ಅಪ್ಪ ನಾನು ತಪ್ಪಿಸ್ತೀಯ. ನೈಟ್ ಮಲಗ್ಬೇಕಾದ್ರೆ ನಮ್ಮ ಸಿರಿ ಏನಾದ್ರು ಈ ಥರ ಮಾತಾಡ್ತಾ ಇರ್ತಾಳೆ. ಈಗ ಬೆಳಗ್ಗೆ ಆಗಿದೆ. ಲಿಫ್ಟ್ ಇದೆ ನಮ್ಮ ಅಣ್ಣನ ಮನೆಯಲ್ಲಿ, ಅದರಲ್ಲಿ ಆಟ ಆಡ್ತಾ ಇದ್ದಾಳೆ. ನಾನು ನೋಡ್ಕೊತಾ ಇದ್ದೀನಿ ಪಾಪುನ. ಮತ್ತೆ ಈ ಐಸ್ ಕ್ರೀಮ್ ಗಾರ್ಡನ್ ಆಡೋದಂದ್ರೆ ತುಂಬಾ ಇಷ್ಟ ನಮ್ಮ ಸಿರಿಗೆ. ಚಿಟ್ಟು, ವಾಟ್ ಆರ್ ಯು ಡೂಯಿಂಗ್? ಚಿಟ್ಟಮ್ಮ, ತೇಜಮ್ಮ, ವಾಟ್ ಆರ್ ಯು ಡೂಯಿಂಗ್ ಬೇಬಿ? ಏನದು? ಈ ಕಡೆ ಬಾ ನೀನು, ಮುಂದೆ. ಚಿನ್ನಿ ಮರಿ, ಬುಜ್ಜಿ ಮರಿ, ನೋಡಿಲ್ಲ ನನ್ನ ಅಮ್ಮ? ನೋಡು ಅಮ್ಮನ ನೋಡ್ಬಿಟ್ಟು. ಚಿನ್ನು, ಚಿನ್ನಿ, ಅಮ್ಮ ಅನ್ನಪ್ಪ. ರೆಡಿಯಾಗಿ ಕೆಳಗಡೆ ಬಂದಿದ್ದೀವಿ. ಆ್ಯಕ್ಚುಲಿ ಪ್ಲಾನ್ ಇದ್ದಿದ್ದು ಲಾಲ್ಬಾಗ್ ಹೋಗಬೇಕು ಅಂತ. ಯಾಕೆ ಮಿಸ್ ಆಗಿ ರಂಗೋಲಿ ಗಾರ್ಡನ್ ಶಿಫ್ಟ್ ಆಯಿತು ಅಂತ ಈ ವ್ಲಾಗ್ನಲ್ಲಿ ನೋಡ್ಬೋದು ನೀವು. ಯಾರ್ದು ಸೈಕಲ್? ಅಕ್ಕದು. ಮನೆಯಿಂದ ಹೊರಟಾಗ ನಾವು ಲಾಲ್ಬಾಗ್ ಹೋಗ್ತಾ ಇದ್ದೀವಿ ಫ್ಲವರ್ ಶೋಗೆ ಅಂತಲೇ ಹೇಳಿ ಹೊರಟಿದ್ದು. ಅಲ್ಲಿ ಹೋದ್ಮೇಲೆ ಪ್ಲಾನ್ಸ್ ಚೇಂಜ್ ಆಯಿತು. ಅದು ರಂಗೋಲಿ ಗಾರ್ಡನ್ಗೆ ಶಿಫ್ಟ್ ಆಯಿತು. ಬೇಡ, ಬಾರಿ ದೊಡ್ಡೋಳಾದ್ಮೇಲೆ ಓಡಿಸು ಒಂದು ಬಾ ಅಮ್ಮ ಪುಟ್ಟ. ಸರಿ ಬಾ, ಸಾಕು ಬಾ. Where are we going? Lalbagh? Chinu, Lalbagh? Flower show. ಲಾಲ್ಬಾಗ್ ಫ್ಲವರ್ ಶೋ ಅಂತ ಹೇಳು ಅಂದ್ರೆ ನಮ್ಮ ಸೀರೆ ಲಾಲ್ಬಾಗ್ ತದತ್ತೋ ಒಂದು ಮಕ್ಕಳು ತೊದಲು ನುಡಿಗಳು ಎಷ್ಟು ಚೆನ್ನಾಗಿರ್ತಾವೋ. ಇದು ನನ್ನ ಹಸ್ಬೆಂಡ್ ಬೈಕ್. ನಾವು ಊರಿಗೆ ಹೋದಾಗೆಲ್ಲ ಈ ಬೈಕ್ ಯೂಸ್ ಮಾಡ್ತೀವಿ ಎಲ್ಲರೂ ಹೋಗ್ಬೇಕಂದ್ರೆ. ಕಡೆ ನೋಡು, we are going to Lalbagh flower show. ನಾವು ಲಾಲ್ಬಾಗ್ಗೆ ಫ್ಲವರ್ ಶೋಗೆ ಅಂತ ರೀಚ್ ಆದ್ವಿ. ಬಟ್ ಅದು 19 ಸ್ಟಾರ್ಟ್ ಆಗೋದನ್ನ ಪೋಸ್ಟ್ಪೋನ್ ಮಾಡಿದ್ರಂತೆ ಅವತ್ತು, ಏನೋ ರೀಸನ್ಸ್ಗಳಿಂದ. ಅದಕ್ಕೆ ನಾವು ರಂಗೋಲಿ ಗಾರ್ಡನ್ ಹೋಗ್ತಾ ಇದೀವಿ. ಇಲ್ಲೇ ನಮ್ಮ ಕಾಲೇಜ್ ಇರೋದು ಪಕ್ಕದಲ್ಲಿ ಅಲಮಿನ್ ಕಾಲೇಜ್ ಆಫ್ ಫಾರ್ಮಸಿ ಅಂತ. ನಾನು ಮಾಡಿರೋದು ಮಾಸ್ಟರ್ಸ್ ಇನ್ ಫಾರ್ಮಸಿ. ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದು ಈ ಕಾಲೇಜಲ್ಲಿ.
ನಮ್ಮ ಕಾಲೇಜ್ ಮುಂದೆ ಪಾಸ್ ಆದಾಗ ನಾಸ್ಟಾಲ್ಜಿಕ್ ಅಂತ ಅನಿಸ್ತು. ನಮ್ಮ ಕಾಲೇಜ್ ಮೂಮೆಂಟ್ಸ್ ಮೆಮೊರೀಸ್ ಎಲ್ಲ ನೆನೆಸ್ಕೊಂಡು ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಇಂದ 18 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ರೆ ರಾಚೇನಹಳ್ಳಿನಲ್ಲಿ ರಂಗೋಲಿ ಗಾರ್ಡನ್ಸ್ ಬರುತ್ತೆ. ಟ್ರಾಫಿಕ್ ನಲ್ಲಿ 18 ಕಿಲೋಮೀಟರ್ಸ್, ಅದು ಪಾಪುನ ಇಟ್ಕೊಂಡು ಬೈಕ್ ನಲ್ಲಿ ಸ್ವಲ್ಪ ಕಷ್ಟನೇ ಅನ್ನಿಸ್ತು ನಮ್ಗೆ. ಬಟ್ ಟ್ರಾವೆಲ್ ಮಾಡ್ಕೊಂಡು ರೀಚ್ ಆದ್ವಿ. JP ನಗರ್ ನಮ್ಮ ಅಣ್ಣನ ಮನೆಯಿಂದ ಆದ್ರೆ ಆಲ್ಮೋಸ್ಟ್ 23-25 ಕಿಲೋಮೀಟರ್ಸ್. ಸೊ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ರೀಚ್ ಆದ್ವಿ. ರಂಗೋಲಿ ಗಾರ್ಡನ್ಸ್, ಹೆರಿಟೇಜ್ ಮಾಡೆಲ್ ವಿಲೇಜ್, ಮಾದರಿ ಪಾರಂಪರಿಕ ಕಲಾ ಗ್ರಾಮ, ಇಲ್ಲಿ ರೀಚ್ ಆದ್ವಿ. ಇದಿರೋದು ರಾಚೇನಹಳ್ಳಿ, ಜಕ್ಕೂರ್ ಕ್ರಾಸ್, ಶ್ರೀರಾಂಪುರ. ಸೊ ಇದು ಎಂಟ್ರೆನ್ಸ್ ಆಫ್ ಹೆರಿಟೇಜ್ ಮಾಡೆಲ್ ವಿಲೇಜ್ ರಂಗೋಲಿ ಗಾರ್ಡನ್ಸ್. ತುಂಬಾನೇ ದೊಡ್ಡದು, ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ. ಸೊ ಇವಾಗ ಬನ್ನಿ ನೋಡೋಣ ಹೇಗಿದೆ ಅಂತ. ಫಸ್ಟ್ ಇಲ್ಲಿ ಪಾರ್ಕ್ ಮಾಡಬೇಕು, ಗಾಡಿನ ಪಾರ್ಕ್ ಮಾಡಿ ಅಲ್ಲಿ ಪೇ ಮಾಡಬೇಕು. ನಾವು ಹೋಗಿದ್ದು January 2023 ನಲ್ಲಿ. ಅವಾಗ ಅಷ್ಟೊಂದು ಜನ ಬಂದಿರಲಿಲ್ಲ, ಅಷ್ಟೊಂದು ಫೇಮಸ್ ಆಗಿತ್ತಾ ಇಲ್ವಾ ನನಗೆ ಗೊತ್ತಿಲ್ಲ. ಆದರೆ ಇವಾಗ ಹೋದ್ರೆ ಗ್ಯಾರಂಟಿ ತುಂಬಾನೇ ಜನ ಇರ್ತಾರೆ. ವೀಕೆಂಡಲ್ಲಿ ತುಂಬಾನೇ ರಶ್ ಇರುತ್ತೆ. ಈಗಾಗಲೇ ರಂಗೋಲಿ ಗಾರ್ಡನ್ ತುಂಬಾನೇ ಫೇಮಸ್ ಆಗಿದೆ, ಯಾಕೆಂದ್ರೆ ನೋಡೋಕೆ ತುಂಬಾನೇ ಚೆನ್ನಾಗಿರುತ್ತೆ. ರಂಗೋಲಿ ಗಾರ್ಡನ್ ನಾವು ಈ ಸ್ಟ್ರಾಲರ್ ತೊಗೊಂಬಂದಿದ್ದೀವಿ ಬೈಕಲ್ಲೇ ಆದ್ರೂ ಇರಲಿ ಅಂತ ಪಾಪು ಓಡಾಡ್ಸೋದಕ್ಕೆ. ಪಾಪು ಮಲಗಿತ್ತು, ಇವಾಗ ಎದ್ದು ಪಾಪುಗೆ ಹೇರ್ ಎಲ್ಲ ಸರಿ ಮಾಡಬೇಕು. ನಾನು ಸ್ವಲ್ಪ ಒಂಚೂರು ಹೇರ್ ಸರಿ ಮಾಡ್ಕೋಬೇಕು, ಎಲ್ಲ ಗಾಳಿಗೆ ಹಾರ್ಬಿಟ್ಟಿದೆ. ರೆಡಿನಾ? ಹೋಗೋಣ. ಅಲ್ಲಿ ಹೇಳ್ತೀಯಾ ಎಲ್ಲಿ ಬಂದಿದ್ದೀವಿ ಅಂತ ನಾವು? ನಮ್ಮ ಸೀರೀಸ್ ಸ್ಪೆಷಾಲಿಟಿ ಏನಂದ್ರೆ ಯಾವಾಗೇ ನಿದ್ದೆಯಲ್ಲಿ ಎದ್ದೇಳ್ಸಿದ್ರು ಎದ್ದೇಳ್ತಾಳೆ, ಅಳೋದಿಲ್ಲ, ಇರಿಟೇಟ್ ಆಗಲ್ಲ, ಕ್ರಾಂಕಿ ಆಗಲ್ಲ, ಆರಾಮಾಗಿ ನಾವ್ ಏನ್ ಹೇಳ್ತೀವಿ ಅದನ್ನ ಮಾಡ್ತಾಳೆ. ಈಗ ನೋಡಿ ನಿದ್ದೆಯಿಂದ ಎದ್ದು ಸುಮ್ಮನೆ ಕೂತಿದೆ ನಮ್ಮ ಚಿನ್ನು ಮರಿ. ಟಚ್ ವುಡ್. ನಿಮ್ಗೆಲ್ಲ ಈಗಾಗಲೇ ಗೊತ್ತು, ನಾನು ಆಕ್ಚುಲಿ ನನ್ನ ವಿಡಿಯೋಸ್ ಅಲ್ಲಿ ಮೈಕ್ಸ್ ಯೂಸ್ ಮಾಡೋದಿಲ್ಲ ಜಾಸ್ತಿ, ನ್ಯಾಚುರಲ್ ಆಡಿಯೋನ ಇಡ್ತೀನಿ. ಸೊ ವಾಯ್ಸ್ ಡಿಸ್ಟರ್ಬೆನ್ಸಸ್ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದಷ್ಟು ವಾಯ್ಸ್ ಓವರ್ ಹೇಳೋ ಪ್ರಯತ್ನ ಮಾಡ್ತೀನಿ, ಯಾಕೆಂದ್ರೆ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಇದೆ ರಂಗೋಲಿ ಗಾರ್ಡನ್ ನಲ್ಲಿ. Hi everyone, we have come for Rangoli Gardens. Actually we had planned for Lalbagh flower show. This as per news it should be starting on 19th. As per news it should be starting on 19th of January 2023, but when we went there we got to know that it's postponed for 20th. Yeah, so we thought we'll come for Rangoli Gardens so that our daughter can see this Rangoli Gardens. Rangoli Gardens is a village theme park, so we have come here. Let's see how it will be. ಏನೇನಿರುತ್ತೆ ಒಳಗಡೆ ಅಂತ ಹೋಗಿ ನೋಡ್ತೀವಲ್ವ, ಆಗ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ನೋಡಿದ್ರೇ ಗೊತ್ತಾಗುತ್ತೆ. ಹೋಗೋಣ, ಲೆಟ್ಸ್ ಗೋ ಚಿನ್ನು. ಫಸ್ಟ್ ಟಿಕೆಟ್ ತೊಗೊಬೇಕು. ಆ್ಯಕ್ಚುಲಿ ವೀಕ್ ಡೇಸ್ಗೆ 150 ರೂಪೀಸ್ ಪರ್ ಪರ್ಸನ್ ಅಂತ ಹೇಳಿದ್ದಾರೆ. 3 ಇಯರ್ಸ್ಗಿಂತ ಕೆಳಗಡೆ ಇರೋ ಮಕ್ಕಳಿಗೆ ನೋ ಟಿಕೆಟ್ಸ್. ಬಟ್ ಇವಾಗ ಹೋಗಿ ಟಿಕೆಟ್ ತೊಗೋತೀವಲ್ಲ, ಅವಾಗ ಎಷ್ಟು ಅಂತ ಗೊತ್ತಾಗುತ್ತೆ, ಅವಾಗ ನಿಮ್ಗೆ ಹೇಳ್ತೀನಿ ಎಷ್ಟು ಅಂತ. ಲೆಟ್ಸ್ ಗೋ. ಎಸ್, ತುಂಬಾನೇ ಬಿಸಿಲಿದೆ. ಸೊ ಇದು ಸ್ವೆಟರು ಸೂಟ್ ಆಗಲ್ಲ ಈ ವೆದರ್ಗೆ ಅಂತ ಪಾಪಗೆ ಡ್ರೆಸ್ ಚೇಂಜ್ ಮಾಡಬೇಕು. ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ ಶಿವ. ಇಲ್ಲಿ ಹಳ್ಳಿ ಅಂಗಡಿ ಎಲ್ಲ ಇದೆಯಂತೆ. ಈ ಥರ ಇದೆ ಎಂಟ್ರೆನ್ಸ್ನಲ್ಲಿ. ಇದು ಎಂಟ್ರೆನ್ಸ್, ನಾವು ಎಂಟರ್ ಆಗಿದ್ದು. ಮತ್ತೆ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಎಲ್ಲ ಅಂತ. ಸೊ ಪಾಪುಗೆ ಡ್ರೆಸ್ ಚೇಂಜ್ ಮಾಡಿದ್ವಿ. ಆ್ಯಕ್ಚುಲಿ ತುಂಬ ಬಿಸಿಲಿದೆ. ನಾನು ಆ್ಯಕ್ಚುಲಿ ಸ್ವೆಟರ್ ಹಾಕೊಂಡು ಬಂದಿದ್ದೆ, ಅವಳಿಗೆ ಚಳಿ ಇರುತ್ತೆ ಬೈಕಲ್ಲಿ ಬರ್ತೀವಿ ಅಂತ. ಇವಾಗ ಚೇಂಜ್ ಮಾಡಿದ್ದೀವಿ. ಸೊ ಇಲ್ಲಿ ಪಾರ್ಕಿಂಗಿಗೆ ಪೇ ಮಾಡಬೇಕು. ಎಷ್ಟು ಪಾರ್ಕಿಂಗಿಗೆ? 10 ರೂಪೀಸ್ ಕೊಟ್ಟು ಪಾರ್ಕ್ ಮಾಡಬೇಕು. ಮತ್ತು ಒಳಗಡೆ ಹೋಗಿ ಟಿಕೆಟ್ ತೊಗೊಬೇಕು. ಹೋಗಿದ್ದಿನ ತುಂಬಾ ಜನ ಸ್ಕೂಲ್ ಮಕ್ಕಳು ಬಂದಿದ್ರು. ಇದು ನೋಡಿ ಟಾಂಗ, ನಮ್ಮ ಸರಿ ಟಾಂಗ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೋದು. ಇಲ್ಲಿ ಹಳ್ಳಿ ವಾತಾವರಣ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ನೀವು ಸುತ್ತಮುತ್ತ ಎಲ್ಲಿ ನೋಡಿದ್ರು ಈ ತರ ಸ್ಟ್ಯಾಚ್ಯೂಸ್ ಇರುತ್ತೆ, ಕಲೆಗೆ ಸಂಬಂಧಪಟ್ಟಿದ್ದು, ಲೈಕ್ ಡ್ಯಾನ್ಸ್ ಫಾರ್ಮ್ಸ್ ಆಗಿರ್ಬೋದು, ಅಥವಾ ಹಳ್ಳಿಗೆ ಸಂಬಂಧಪಟ್ಟಿದ್ದು, ಸ್ಕೂಲ್ ಮಕ್ಕಳು, ಮತ್ತೆ ಇನ್ನ ಏನೇನೋ ಎಲ್ಲ ಸ್ಟ್ಯಾಚ್ಯೂಸ್ ತುಂಬ ಒಂದೊಂದು ಅಲ್ಲಲ್ಲೇ ಇಟ್ಟಿದ್ದಾರೆ. ನಾವು ಪ್ರತಿಯೊಂದು ಹತ್ರನೂ ಹೋಗಿ ನೋಡೋಕ್ಕಾಗಲಿಲ್ಲ. ಗಾಂಧೀಜಿ ಚಿನ್ನ ಗಾಂಧೀಜಿ ಅಣ್ಣ, ಗಾಂಧೀಜಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂಸ್ ಎಲ್ಲ ಇದೆ. ಆಚೆ ಬೋರ್ಡ್ ಹಾಕಿದ್ದಾರೆ ಮಹಾತ್ಮ ಗಾಂಧಿ ಇನ್ಸ್ಟಿಟ್ಯೂಟ್ ಅಂತ. ಇಲ್ಲಿ ಒಳಗಡೆ ಹೋಗ್ಬೇಕು. ಇವಾಗ
ಅಲ್ಲಿಂದ ಎಂಟ್ರೆನ್ಸ್ ಆದಮೇಲೆ ವಾಕ್ ಮಾಡ್ಕೊಂಡು ಬಂದರೆ ಇಲ್ಲಿ ಒಂದು ಎಂಟ್ರೆನ್ಸ್ ಇದೆ. ಇದನ್ನು ಎಲ್ಲರೂ ಮೇನ್ ಎಂಟ್ರೆನ್ಸ್ ಫಾರ್ ರಂಗೋಲಿ ಗಾರ್ಡನ್ ಅಂತ ಹೇಳ್ತಾರೆ. ಇಲ್ಲಿ ಒಳಗಡೆ ಹೋದ್ಮೇಲೆ ಏನೇನಿರುತ್ತೆ ಅಂತ ನೋಡೋಣ. ನಾನು ಈಗಾಗಲೇ ನೋಡಿರೋದ್ರಿಂದ ನನಗೆ ಏನೇನಿದೆ ಅಂತ ಗೊತ್ತು, ಬಟ್ ಒಳಗಡೆ ಹೋದ್ಮೇಲೆ ನಿಮಗೂ ಏನೇನಿದೆ ಅಂತ ಗೊತ್ತಾಗುತ್ತೆ. ಟಿಕೆಟ್ ಕೌಂಟರಲ್ಲಿದೆ, ಫಸ್ಟ್ ಟಿಕೆಟ್ ತಗೋಣ. ಸೊ ಇದು ಟಿಕೆಟ್ ಕೌಂಟರ್. ದಿಸ್ ಇಸ್ ಟಿಕೆಟ್ ಕೌಂಟರ್. ಎಷ್ಟು ಪರ್ ಪರ್ಸನ್? ವೀಕ್ ಡೇಸ್ ಆದರೆ 150 rupees. ಸೊ ನಮ್ಮೊಬ್ಬರಿಗೆ ಟಿಕೆಟ್, ಪಾಪುಗಿಲ್ಲ, ಬಿಕಾಸ್ ಪಾಪು ಇಸ್ ಜಸ್ಟ್ 2 years. ಟಿಕೆಟ್ ಕೌಂಟರ್ ನೋಡಿ ಎಷ್ಟು ಚೆನ್ನಾಗಿದೆ. ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು. ನಮ್ಮ ಸಿರಿಗೆ ಹೊಸ ಎಕ್ಸ್ಪೀರಿಯನ್ಸ್, ಹೇಗೆ ಎಂಜಾಯ್ ಮಾಡ್ತಾಳೆ ನೋಡಬೇಕು. ಹಾಯ್. JP ನಗರ್. ಈಗ ನೋಡ್ಬೋದು ನೀವು ಹಳ್ಳಿ ವಾತಾವರಣ, ಪಕ್ಷಿಗಳ ಚಿಲಿಪಿಲಿ ಸದ್ದು, ಪ್ರಾಣಿಗಳ ಸದ್ದು ಎಲ್ಲ. ಅಲ್ಲಿ ಸೆಕ್ಯೂರಿಟಿ ಅವ್ರಿಗೆ ಹೇಳಿ ಒಂದು ವಿಡಿಯೋ ಕ್ಲಿಪ್ ತೆಗೆಸ್ಕೊಂಡ್ವಿ. ಹಾಗೇನೆ ಈ ಫೋಟೋ ಹಿಡಿದುಕೊಟ್ರು ಅವರು. ಇದು ಎಂಟ್ರೆನ್ಸ್. ಸೊ ಇಲ್ಲಿಂದ ಒಳಗೋಗ್ಬೇಕು. ಅದಕ್ಕೆ ಮುಂಚೆ ಇಲ್ಲೇನಿದೆ ಇದನ್ನೆಲ್ಲ ನೋಡ್ಕೊಬೇಕು. ಶೀಪ್ ಇದೆಯಾ? ಅವನಪ್ಪ ಶೀಪ್ ಕವೆಲ್ಲ ಇದೆಲ್ಲ. ಇರೋ ಅಪ್ಪ ಎತ್ಕೊಂಡು ತೋರಿಸ್ತಾರೆ ನಿಂಗೆ. What is that? What is that, baby? ಕವ್ ಇದೆಯಾ ಅಲ್ಲಿ? ಹ್ಞೂ, ಕವ್ ಇದೆ. ನಾನು ಎತ್ಕೊಂತೀನಿ. ಎಂಟ್ರೆನ್ಸ್ನಲ್ಲಿ ಬ್ಯಾಂಡ್ ಹಾಕ್ತಾರೆ, ಹಾಕಿಸ್ಕೋಬೇಕು. ಅದಾದ್ಮೇಲೆ ಅವ್ರು ಮಾತಾಡ್ತಾ ಇದ್ದೆ ಅವ್ರ ಜೊತೆ. ಎಲ್ಲಿಂದ ಬಂದಿರೋದು ಅಂತೆಲ್ಲ ಕೇಳ್ತಾ ಇದ್ರು. ಪಾಪಕ್ಕೆ ತೋರ್ಸೋಣ ಅಂತ ಕರ್ಕೊಂಡ್ ಬಂದಿದ್ವಿ, ಅಮೇರಿಕಾಯಿಂದ ಬಂದಿದ್ದೀವಿ ಅಂತ ಹೇಳಿದ್ವಿ. ಅಲ್ಲಿ ಇರಲ್ ಬರಂಗಿಲ್ಲ. ಸೊ ನಾವು ಬಂದು 15 days ಆಯ್ತು. ಅದೇ ಹೇಳ್ತಾಳೆ ಕವು ಅಂತ. ನೋಡಿ ಕೊಡಿ, ನಂಗೆ ಕೊಡು. ಹೊರಗಡೆ ಅದ ಸ್ವಲ್ಪ ನಿಂತ್ಕೊಂಡು ತೋರಿಸಿ ಆಮೇಲೆ ಹೊಡ್ಕೊಳ್ಳಿ. ಗಮ್ಮೋಗಿದೆ Cow. Dog. Where is dog? There is dog. Where is dog? ಹಸು ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಎಷ್ಟೊಂದು ಹಸುಗಳು, ಕುರಿ, ಮೇಕೆ ಎಲ್ಲ ಪ್ರಾಣಿಗಳು, ಎಮ್ಮೆ ಎಲ್ಲ ಇದೆ. ಈ ಹಳ್ಳಿ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ತುಂಬಾ ಖುಷಿ ಆಗುತ್ತೆ ನೋಡೋಕ್ಕೆ. ಈ ವಿಡಿಯೋಸ್ಗಿಂತ ಅಲ್ಲಿ ಹೋಗಿ ನೋಡಿದಾಗ ನಿಮಗೆ ಒಂಥರ ತುಂಬಾ ಪೀಸ್ಫುಲ್, ಒಂಥರ ಪ್ರಶಾಂತ ವಾತಾವರಣದ ಅನುಭವ ಆಗುತ್ತೆ. ತುಂಬಾ ಖುಷಿ ಅನಿಸುತ್ತೆ. ನಾನು ಆದಷ್ಟು ವಿಡಿಯೋಸ್ನಲ್ಲಿ ಆಡಿಯೋಸ್ ಎಡಿಟ್ ಮಾಡ್ದಿರಾ ಅಲ್ಲಿ ಏನು ವಾಯ್ಸ್ ಬರ್ತಾ ಇದೆ ಅದನ್ನೇ ಹಾಕೋ ಪ್ರಯತ್ನ ಮಾಡ್ತೀನಿ. ಸೊ ಆಗ ನಿಮಗೆ ಅಲ್ಲೇ ಇರುವಂಥ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅಲ್ಲಿಗೋಗಿ ಫೀಲ್ ಮಾಡಿರೋಂಥ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಸು, ಎಮ್ಮೆ, ಕುರಿಗಳು, ಮೇಕೆಗಳೆಲ್ಲ ಶಬ್ದ ಮಾಡುವಂಥದ್ದು, ಹಾಗೇನೆ ಈ ಹಳ್ಳಿ ಶಾಲೆಗಳಲ್ಲಿ ಸ್ಕೂಲ್ ಬೆಲ್ ಮಾಡ್ತಾರಲ್ವಾ ಆ ಶಬ್ದ, ಅವೆಲ್ಲಾನು ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಆ ಎಮ್ಮೆ ಇದೆ, ಆ ಎಮ್ಮೆ ಮೇಲೆ ಒಂದು ಹುಡುಗ ಕುತ್ಕೊಂಡು ಸವಾರಿ ಮಾಡ್ತಿರೋ ಥರ, ಮೊಲ, ಕೊಕ್ಕರೆ, ನಾಯಿ, ಅಲ್ಲೊಂದು ಹುಡುಗ ಕೋಲ್ಡ್ಕೊಂಡು ನಿಂತ್ಕೊಂಡಿದ್ದಾನೆ. ಸೊ ಈ ಥರ ಎಲ್ಲ ತುಂಬಾ ಚೆನ್ನಾಗಿದೆ. ನಮ್ಮ ವಿಡಿಯೋ ನೋಡ್ಬೇಕಾದ್ರೆ ನೀವು ಅಲ್ಲೇ ಇದ್ದೀರಾ ಅನ್ನೋಂಥ ಒಂದು ಫೀಲ್ ಬರೋ ಅಂಥ ಎಕ್ಸ್ಪೀರಿಯನ್ಸ್ ಮಾಡಿಸೋಣ ಅಂತ ಈ ರಂಗೋಲಿ ಗಾರ್ಡನ್ಸ್ ವಿಡಿಯೋ.
ಚಿನ್ನ ಅಪ್ಪಂಗೆ ಹೇಳಿ ಕೂರ್ಚೋಪ್ಪ. ಹಿಂಗೆ ನಿಂತ್ಕೊಂತ ಹಾಗೆಯೇ ಮಧ್ಯ ಮಧ್ಯದಲ್ಲಿ ನಾವು ಇಡ್ಸ್ಕೊಂಡಂಥ ಫೋಟೋಸ್ನು ಹಾಕ್ತಾ ಹೋಗ್ತೀನಿ. ಸೊ ಮತ್ತೆ ನಾನು ಫೋಟೋಸ್ ಹುಡುಕಿ ಹಾಕೋ ಅಂಥ ಕೆಲಸ ಇರೋದಿಲ್ಲ. ಹಾಗಾಗಿ ಸ್ವಲ್ಪನೇ ಫೋಟೋಸ್ ಇದೆ, ಅದನ್ನ ಮಧ್ಯ ಮಧ್ಯದಲ್ಲಿ ಹಾಕ್ತಾ ಹೋಗ್ತೀನಿ. ನಾವು ಬ್ಯಾಂಡ್ ಹಾಕಿಸ್ಕೊಂಡ್ವಲ್ಲ, ಅಲ್ಲಿಂದ ಎಂಟರ್ ಆಗಬೇಕು ಈ ತರ. ಈಗ ಹಳ್ಳಿ ವಾತಾವರಣ ನೋಡ್ತಾ ಹೋಗೋಣ. ಇಲ್ಲಿ ತೋರಿಸ್ರಿ ಶಿವ. ಹಳ್ಳಿಗಳಲ್ಲಿ ಹಾಗೇನೆ ಮೊದಲು ಮುಂಚಿನ ಕಾಲಗಳಲ್ಲಿ ನಮಗೆ ಮೊಬೈಲ್ಸ್ ಎಲ್ಲ ಏನೂ ಇರಲಿಲ್ಲ. ಹೊರಗಡೆ ಹೋಗಿ ಆಟ ಆಡಬೇಕಾಗಿತ್ತು. ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಈಗಂದ್ರೆ ಮಕ್ಕಳು ಮೊಬೈಲ್ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಇಲ್ಲಿ ನೋಡಿ ಮಕ್ಕಳು ಗೋಲಿ ಆಡ್ತಾ ಇರೋದನ್ನ ತೋರಿಸ್ತಾ ಇದ್ದಾರೆ ಹಳ್ಳಿನಲ್ಲಿ. ಮಕ್ಕಳು ಹೊರಗಡೆ ಆಟ ಆಡೋ ಕಾಲಗಳಲ್ಲಿ ಎಷ್ಟೊಂದು ಆಟಗಳಿರುತ್ತೆ, ಹೊಸ ಹೊಸದು ಕ್ರಿಯೇಟ್ ಮಾಡಿಕೊಂಡು ಹೊರಗಡೆ ಆಟ ಆಡ್ತಾ ಇದ್ರು. ಈಗಾದರೆ ಮೊಬೈಲೇ ಎಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಗೋಲಿ ಆಡ್ತಾ ಇರೋದನ್ನ ಕ್ರಿಯೇಟ್ ಮಾಡಿದ್ದಾರೆ ಸಿಚುವೇಶನ್ನ ಇಲ್ಲಿ. ಹಾಗೆಯೇ ತುಂಬ ಸಿಚುವೇಶನ್ ಇದೆ, ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಸ್ವಲ್ಪ ಜನ ಕುತ್ಕೊಂಡು ಚೌಕಾಬಾರ ಆಟ ಆಡ್ತಾ ಇದ್ದಾರೆ. ನಾವು ಈ ಚೌಕಾಬಾರ ಆಟನ ಎಷ್ಟು ಆಡಿದ್ದೀವೋ ನಾವು ಚಿಕ್ಕವರಿದ್ದಾಗ ಎಲ್ಲರೂ ಸೇರಿಕೊಂಡು. ತುಂಬ ಚೆನ್ನಾಗಿರೋದು, ತುಂಬ ಎಂಜಾಯ್ ಮಾಡ್ತಾ ಇದ್ದೋ. ಇದು ಮಕ್ಕಳು ಆಟ ಆಡ್ತಾ ಇರ್ತಾರೆ, ನಾನು ನೋಡಿದ್ದೀನಿ. ಬಗ್ಬಿಟ್ಟು ಮೇಲಿಂದ ಜಂಪ್ ಮಾಡ್ತಾರೆ. ಈ ಆಟದ ಹೆಸರು ನನಗೆ ಗೊತ್ತಿಲ್ಲ. ಇದು ನೋಡಿ ಮನೆ ಮುಂದೆ ಮಕ್ಕಳನ್ನ ಇಟ್ಕೊಂಡು ನಿಂತಿದ್ದಾರೆ ಒಂದು ಹಳ್ಳಿ ಹೆಂಗಸು. ಬುಡ್ಬುಡ್ಕಿ ಅವ್ರು ಬಂದಿದ್ದಾರೆ. ಮೊದಲೆಲ್ಲ ಬುಡ್ಬುಡ್ಕಿ ಅವ್ರು ಬರ್ತಾ ಇದ್ರು, ಇವಾಗ ಬರ್ತಾ ಇದಾರಾ ಇಲ್ವಾ ನನಗೆ ಗೊತ್ತಿಲ್ಲ. ಬಟ್ ಫೆಸ್ಟಿವಲ್ಸ್ ಟೈಮ್ನಲ್ಲಿ ಬರ್ತಾರೆ, ನೋಡಿದ್ದೀನಿ ನಾನು. ರಂಗೋಲಿ ಗಾರ್ಡನ್ ತುಂಬಾನೇ ದೊಡ್ಡದು. ಬೇರೆ ಬೇರೆ ಹಳ್ಳಿ ಮನೆಗಳು ಹೇಗಿರುತ್ತೆ ಅಂತ ಇಲ್ಲೆಲ್ಲ ತೋರಿಸಿದ್ದಾರೆ ನೋಡಿ. ಮನೆ ಮುಂದೆ ತಾತ ಕುತ್ಕೊಂಡಿರೋದು, ಈ ಕಡೆ ಹಿಟ್ಟು ಜರಡೆ ಮಾಡ್ತಿರೋದು. ನಾನು ನನ್ನ ಮಗಳನ್ನ ಎತ್ಕೊಂಡು ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದೆ. ಅವಳಿಗೆ ಸ್ವಲ್ಪ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಅವಳಿಗೆ. ಬೇರೆ ನೋಡ್ತೀಯಾ ಬೇಬಿ? ಇಲ್ಲಿ ನೋಡು. ಒಳಗಡೆ ಬೇಬಿ ಇದೆ ಇನ್ನೊಂದು. ಆ ಕಡೆಯಿಂದ ಹಂಗೆ ಹೋಗ್ಬೇಕು, ಅಲ್ಲಿಂದ. ತಾತ ನೋಡಿ ಯಾರು ಕುತ್ಕೊಂಡಿದ್ದಾರೆ. ಅಲ್ಲಿ ಬೋರ್ಡ್ಸ್ ಹಾಕಿದ್ದಾರೆ. ಈಗ ನೀವು ನೋಡಿದ್ರೆ ಒಕ್ಕಲಿಗ ರೈತರ ಮನೆ. ನೀವು ಮಾಡ್ತೀವಲ್ಲ ತಾತ ಹಳೇದು. ಡಾಕ್ಟರ್ ಅಂತ ಹಳ್ಳಿ ವೈದ್ಯ, ವಿಲೇಜ್ ಡಾಕ್ಟರ್. ಸ್ಟೋರ್ಸ್ ಇದು ತಗೊಂಬಿಡಿ, ನಂಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ವಾಯ್ಸ್ ಓವರ್ ಕೊಡಿ. ఫోటోస్ ఎలా ఇలా తగ్గముందు ఆకేది బాగా రియాలిటీగా ఉన్నాయి కదా. అలా టైలర్ 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 హౌస్. ಕ್ಯಾಟ್ ಕೂತಿರ್ತಾರೆ ಕಲ್ಲಿನ. ಡಾಗ್ ಮಲಗಿದೆ ಬಿಟ್ಟು ಇಲ್ಲಿ. ಅಜ್ಜಿ ನೋಡು ಇಲ್ಲಿ ಏನೋ ಮಾಡ್ತಾ ಇದ್ದಾರೆ. ಇಷ್ಟಿಷ್ಟೇ ಮನೆಗಳು ಅವೆಲ್ಲ. ಕರೆಕ್ಟು ಇಂಟಿ ಮುಂದೆ ಬಿಟ್ಕೊಂಡು చేస్తాను చూడಮ್ಮ. ನಮಗೆ ಕಾಣಿಸ್ಬೇಕಲ್ಲ. ಕೊಲಿ ಬಂದು చేస్తాను. ಒಡವೆ ಅಂಗಡಿ. ಎಷ್ಟೇ ಕಮ್. ಒಡವೆ ಅಂಗಡಿ. ಪತ್ತಾರರ ಮನೆ, ಗೋಲ್ಡ್ ಸ್ಮಿತ್ಸ್ ವಾಲ್ಟ್. ಯಾರು ನೋಡ್ತಾ ಇದ್ದಾರೆ ನೋಡಿ. ಹಂಗೆ ಮಾಡ್ತಾ ಇದ್ದೀವಿ. ಬ್ರಾಹ್ಮಣರ ವಾಸದ ಮನೆ. ಗುರುಕುಲಂ ಟೈಪ್. ಅಜೋ ಅಜೋ ಅಜೋ. ABCD ಓದ್ತಾ ಇದ್ದಾರೆ. ಏನು ಓದ್ತಾ ಇದ್ದಾರಮ್ಮ? ಏನು ಮನೆ?
ಏನು ಮನೆ ಮನೆ ಮಂಗಳೂರು ಮನೆ ಅಂತ ಹಿಂಗೆ ಮತ್ತೆ ಶಾಡು ಮಂಗಳೂರು ಮನೆ ಅಂತೇಳಿ ಜೋರಾಗಿ ಹಾಂ ಹೇಳಿ ಒಳ್ಳೆ ಹೇಳಿರಿ ಹಾಂ ಏನು ಮನೆ ಮಂಗಳೂರು ಮನೆ ಹ್ಞೂ ಸರಿ ಹೇಳ್ತೇನೆ ಪಾಪು ಹೇಳ್ತಾ ಇದ್ದಾಳೆ ಮಂಗಳೂರು ಮನೆ ಅಂತ ಅವಾಗ ಬಂದೇ ಇಲ್ಲ ಪಾಪು ಹೇಳಿದ್ದೆ ಬ್ಲ್ಯಾಕ್ ಇತ್ತು ಇದಕ್ಕೆ ಬಾಗ್ ಬರ್ತೈತೆ ಅವಾಗ ಕೂಡ ಸ್ವಲ್ಪ ಡಾರ್ಕ್ ನೀವು ಬಂದ್ಬಿಡಿ ಬೇಗ ಹೊಸ್ದಾಗಿ ಮದುವೆ ಆಗಿರೋರು ಅನ್ಸುತ್ತೆ ಇವರು ಅವ್ರು ನೋಡಿ ಅತ್ತೆ ಮಾವನ ಅಪ್ಪ ಅಮ್ಮನ ಹೆಂಗೆ ನೋಡ್ತಾರೆ ಅಂತ ನೋಡ್ತಾವ್ರು ಅಲ್ಲಿ ಹಾಂ ಹೆಂಗೆ ನೋಡ್ತಾವ್ರೆ ಹಿಂಗೆ ಹೆಂಗೆ ಹೆಂಗೆ ನೀನು ತೋರಿಸು ಹಿಂಗೆ ಹಿಂಗೆ ಝೂಮ್ ಹಿಂಗೆ ಬಂದ್ಬಿಡಿ ಅಷ್ಟೇ ಕೋಳಿ ಕೋಳಿ ಹೆಣ್ಣು ನೋಡಿ ಚಿಕನ್ ಇದೆ ಅಲ್ಲಿ ಚಿಕನ್ ಸಾಲ್ಟ್ ಇದೆ ಅದೇ ಗುರು ಇದು ಸಸ್ರಂ Banking transactions in rural areas of the Shanbooks also refer to as Kulkarnis are experts in banking transactions. That is cow baby. This is baby cow. That one is baby cow. ಹಿಂಗೆ ಹಿಂಗೆ ಹಾಲು ಕುಡಿತೈತಾ ಹ್ಞೂ ಸರಿ ಏನನ್ನತ್ತೆ ಜೋರಾಗಿ ಕ್ಲಾಪ್ಸ್ ಚಿನ್ನು ಕಾವ್ಯ ಏನು ಮಾಡುತ್ತೆ ಹಾಲು ಕುಡಿಯುತ್ತಾ ಏನು ಮಾಡುತ್ತೆ ಹಾಲು ಕುಡಿಯುತ್ತಾ ಹ್ಞೂ ಕುಡಿಯುತ್ತಮ್ಮ ಅದೇ ಕವು ಹಾಲು ಕುಡಿಯುತ್ತಂತೆ ಪಾಪು ಹೇಳ್ತಾ ಇದೆ. ಇಲ್ಲಿ ಹಳ್ಳಿ ವಾತಾವರಣ ಕ್ರಿಯೇಟ್ ಮಾಡೋದಲ್ಲದೆ ಹಳ್ಳಿ ವಾತಾವರಣದ್ದು ಸೌಂಡ್ ಸಹ ಆಡಿಯೋ ಹಾಕಿದ್ದಾರೆ. ಆಡಿಯೋ ಹಾಗೆ ಇಟ್ಟಿರ್ತೀನಿ ನನ್ನ ವಿಡಿಯೋದಲ್ಲಿ. ಚಿನ್ನಿ ದಾಂಡು ಆಡ್ತಾ ಇದ್ದಾರೆ ಅಲ್ಲಿ ಮಕ್ಕಳು. ಇದು ಎತ್ತಿನ ಗಾಡಿ. ಗ್ರಾಮೀಣ ಗೌಡರ ಮನೆ. ನೋಡ್ತಾ ಇದ್ದೀರಲ್ಲ, ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಈಗ ಒಳಗಡೆ ಹೋಗೋಣ. ಪಾಪು ಆಗಲೇ ಒಳಗಡೆ ಹೋಗಿದೆ. ಒಳಗಡೆ ಹೇಗಿರುತ್ತೆ ಅಂತ ನೋಡೋಣ. ನಾನು ಕ್ಯಾಮ್ರಾನ ಆ ಕಡೆ ತಿರುಗಿಸ್ತೀನಿ. ಕೆತ್ತನೆ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಾಗಿಲಿಗೆ ನೋಡಿ, ಮತ್ತು ಮೇಲ್ಗಡೆ ಹಸುದಿಟ್ಟಿದ್ದಾರೆ. ಹೊಸಲು ಹಸುಗಳು ಕಟ್ಟಿದ್ದಾರೆ ನೋಡಿ ಮನೆ ಒಳಗಡೆನೆ. ಕೊಟ್ಟಿಗೆ ಸೊ ಇಲ್ಲಿ ಹಸುಗಳನ್ನೆಲ್ಲ ಇಟ್ಟಿದ್ದಾರಲ್ಲ. ಸೊ ಇಲ್ಲಿ ನೋಡಿ ಅಡುಗೆ ಮಾಡ್ತಾ ಇದ್ದಾರೆ ಅಲ್ಲಿ ಒಳಗಡೆ. ಧಾರವಾಡದ ಅವಿಭಕ್ತ ಕುಟುಂಬದ ಕಲ್ಪನೆಯನ್ನು ಉಯ್ಯಲೆ ಮನೆಯ ಗೃಹಿಣಿಯರಲ್ಲಿ ಒಬ್ಬಾಕೆ ಒಲೆಯ ಮುಂದೆ ಕೂತು
ರೊಟ್ಟಿ ಬರೆಯುತ್ತಾಳೆ. ನೋಡಿ ಸ್ಟ್ಯಾಂಡ್ ದೇ ರೀ ಮಗುವಿಗೆ ಅವಳಲ್ಲಿ ನಿಂತ್ಕೋಬೇಕಂತ ಸೊಳ್ಳೆಯಲ್ಲಿ ಅಳುವ ಕಂದಮ್ಮನನ್ನು ತೂಗುತ್ತಾಳೆ ಮತ್ತೊಬ್ಬಾಕೆ. ಮನೆಯ ಮಂದಿಯೆಲ್ಲ ಒಂದೊಂದು ಕೆಲಸದಲ್ಲಿ ತೊಡಗಿಕೊಳ್ಳುತ್ತಾರೆ. ಈ ಸುಂದರ ಕ್ಷಣಗಳಲ್ಲಿ ನಾವು ಭಾಗಿಯಾಗೋಣ. ಮೊಸರು ಕಡಿತಾ ಇದ್ದಾರೆ ಅಲ್ಲಿ. ಕವ್ವ ಏಯ್ ಹೋಗ್ಬಿಡ್ದು, ಈ ಕಡೆ ತಿರುಗು, ಈ ಕಡೆ ತಿರುಗು, ಈ ಕಡೆ ಅಮ್ಮ ಹತ್ರ ನೋಡು, ಹತ್ರ ಬಾ. ಏನು ಚಿನ್ನ ಅದು? ಪಾಪು ಅಳ್ತಾ ಇತ್ತಾ? ಅವನಮ್ಮ ಪಾಪು ಅಳ್ತಾ ಇದೆಯಾ? ಓ, ಅವರು ಆ ಹಾಡು ಹೇಳ್ತಾರೆ ಇವಾಗ. ಅಲ್ಲಿ ಸ್ವಿಂಗ್ ಇದೆಯಲ್ಲ, ಅದನ್ನು ಮಲಗಿಸ್ಬಿಟ್ಟು ಜೋಜೋ ಮಾಡ್ತಾರೆ ಪಾಪುನ. ಇಲ್ಲಿ ನೋಡು, ಅವರಮ್ಮ ಎತ್ಕೊಂಡಿದೆ ಪಾಪುನ, ಜೋಜೋ ಮಾಡ್ತಾರೆ. ಓಕೆ, ಆಕ್ಸ್, ಎಸ್ ದಟ್ಸ್ ಆಕ್ಸ್. ಏನದು ಏನದು ಚಿನ್ನಿ? ಆಕ್ಸ್, ಎಸ್ ಕರೆಕ್ಟ್. ಲೆಟ್ಸ್ ಗೋ. ಇರೋ ಇರೋ ಇರೋ, ಕಮ್. ಈಗ ಗ್ರಾಮೀಣ ಗೌಡರ ಮನೆಯಿಂದ ನನ್ನ ಮಗಳು ಆಚೆ ಬರ್ತಾ ಇದ್ದಾಳೆ. ಟಾಯ್ಲೆಟ್ ಏನಾದ್ರು ಹೋಗಬೇಕು ಅಂದರೆ ಇಲ್ಲಿ ಜಾಗ ಇದೆ, ಇಲ್ಲಿ ಹೋಗ್ಬೋದು ಟಾಯ್ಲೆಟ್ಗೆ. ಸೊ ಶೌಚಾಲಯಕ್ಕೆ ದಾರಿ ಅಂತ ಇಲ್ಲಿ ಆರೋ ಮಾರ್ಕ್ ಹಾಕಿದ್ದಾರೆ. ಇನ್ನು ತುಂಬ ಇದೆ ನೋಡೋದಕ್ಕೆ. ರಂಗೋಲಿ ಗಾರ್ಡನ್ ತುಂಬಾನೇ ದೊಡ್ಡದು. ಇಲ್ಲಿ ಬೇರೆ ಬೇರೆ ಥರ ಆಟಗಳು ನೋಡ್ಬೋದು ನೀವು, ಮಕ್ಕಳು ಆಡ್ತಾ ಇರೋದು. Shinu, they have taken the cycle tire and playing, right? They have taken the cycle tire and playing. See, we have also played all those. Okay? ಹಾಂ, ಪಂಚಾಯತಿ. ಇದು ಇಂಗ್ಲೀಷಲ್ಲಿ ಏನಂತಾರೆ? ಅಲ್ಲಿ ಹಾಕಿದ್ದಾರೆ, ಅಲ್ಲೋದ್ರೆ ಕಾಣಿಸುತ್ತೆ. ಹಾಂ, ಏನದ ಏನದ? ಕೋರ್ಟ್ ಏರಿಯಾ ಪಂಚಾಯತಿ. ಏನು ಪಂಚಾಯತಿ? ಎಸ್, ಪಂಚಾಯತಿ. ಕಮ್. Baby taking bath. Hey. Baby taking bath. Chinu, did you see? The baby is taking bath. Come. Cow again. Baby cow again. Here. ನೋಡ್ತಾ ಇದ್ದೀರಲ್ಲ, ಮಾದರಿ ಪಾರಂಪರಿಕ ಕಲೆ ಗ್ರಾಮ ರಂಗೋಲಿ ಗಾರ್ಡನ್ಸ್ನ. ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊತೀನಿ. ಯಾರ್ಯಾರು ನಮ್ಮ ಚಾನಲ್ನಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಒಂದ್ಸಲ ರಂಗೋಲಿ ಗಾರ್ಡನ್ಗೆ ಹೋಗಿ ಬನ್ನಿ, ನಿಮಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಲೈಕ್ ವಿಲೇಜಲ್ಲಿ ಹೇಗಿರುತ್ತೆ, ಏನೆಲ್ಲ ಟ್ರೆಡಿಷನ್ಸ್ ಫಾಲೋ ಮಾಡ್ತಾರೆ, ಯಾವ ಥರ ಅವ್ರು ಬದುಕ್ತಾರೆ, ಅದನ್ನೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದು ಮಕ್ಳಿಗೂ. ಸಿರಿಗಿನ್ನ 2 years ಇಲ್ಲಿ ಕರ್ಕೊಂಡ್ಬಂದಿನಿ. ಅವಳಿಗೆ ತುಂಬ ಏನೋ ಅರ್ಥ ಆಗೋದಿಲ್ಲ, ಬಟ್ ಕರ್ಕೊಂಡು ಹೋಗಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಹೇಳಿದೆ. ನನಗೆ ತುಂಬಾ ಖುಷಿ ಅನಿಸ್ತು ಅವಳನ್ನ ಕರ್ಕೊಂಡು ಹೋಗಿದ್ದು. ಈ ಬ್ಲಾಗ್ನ ನಾನು ಇಲ್ಲಿ ನಿಲ್ಲಿಸ್ತೀನಿ. ನೆಕ್ಸ್ಟ್ ಪಾರ್ಟ್ನಲ್ಲಿ ಕಂಟಿನ್ಯೂ ಮಾಡೋಣ, ಓಕೆನಾ? ಮಿಸ್ ಮಾಡಿದೆ ನೋಡಿ. ನೆಕ್ಸ್ಟ್ ಬ್ಲಾಗ್ನಲ್ಲಿ ಟಾಂಗಾ ರೆಸ್ಟೋರೆಂಟ್, ಜೋಳದ ರೊಟ್ಟಿ ಊಟ ಎಲ್ಲ ನೋಡೋಣ.
ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡ್ತಿರಲ್ಲ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು, ಬಾಯ್.